ಶ್ರೀ ನಿಮಿಷಾಂಬ ದೇವಸ್ಥಾನ, ಶಂಕರಮಠ ರಸ್ತೆ, ಸೋಮವಂಶಾರಿ ಕ್ಷತ್ರಿಯ ಸಮಾಜದ ಪಕ್ಕದಲ್ಲಿ ರವೀಂದ್ರ ಚೌಪಾಟಿಯವರು ವಿಶಿಷ್ಟವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗದಲೇ ದಿನದ 365 ದಿನಗಳು ಕೂಡ ಈ ಉತ್ಸವ ಆಗಬೇಕು ಅಂತೇಳಿ ನಾನು ಎಲ್ಲರ ಹತ್ರನೂ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಸೋಮವಂಶಾರಿ ಕ್ಷತ್ರಿಯ ಸಮಾಜ ನೆಲ, ಜಲ, ಭಾಷೆ ಮತ್ತು ಕಾವೇರಿ ಹೋರಾಟ, ಮಹದಾಯಿ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ, ನಮ್ಮ ಕರ್ನಾಟಕ ರಾಜ್ಯದ ಸೋಮವಂಶಾರಿ ಕ್ಷತ್ರಿಯ ಸಮಾಜದಿಂದ ಸಂಪೂರ್ಣ ಬೆಂಬಲವನ್ನು ನಾವು ಈ ದಿನ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹೇಗೇನೆ ಈ ರವೀಂದ್ರ ಚೌಪಾಟಿಯರ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಇವರಿಗೆ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಈ 2 ಮಾತನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ರವೀಂದ್ರ ಚೌಪಾಟಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವರು ಚೌಕಿ ರವೀಂದ್ರನಾಥ. ನಾನು ಸುಮಾರು 4 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ. ಈಗಾಗಲೇ ಈ ವರ್ಷ ವಿಶೇಷವಾಗಿ ಕನ್ನಡ ಚಲನಚಿತ್ರಗಳ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಸಂಜೆ 6:30ಕ್ಕೆ ನಡೆಸಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಎಲ್ಲರೂ ಕನ್ನಡವನ್ನು ಹೆಚ್ಚಾಗಿ ಮಾತನಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಎಂಬ ಒಂದು ಇದನ್ನು ಮಾಡ್ತಾ ಇದ್ದೇನೆ. ಈ ರಾಜ್ಯೋತ್ಸವ ಅತಿ ಹೆಚ್ಚಿನ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಬೆಳಗಿನ ಸುಪ್ರಭಾತ ಕಾರ್ಯಕ್ರಮ, 9 ಗಂಟೆಗೆ ಕನ್ನಡ ಹಳೆಯ ಚಿತ್ರಗಳ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ 3 ಗಂಟೆಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹಾಡುಗಳನ್ನು ನಾನು ಪ್ರಸಾರ ಮಾಡಿ ಇವತ್ತುವರೆಗೂ ನಡೆಸ್ಕೊಂಡು ಬರ್ತಿದ್ದೇನೆ. ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೀವಿ. ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಸಿರಿಗನ್ನಡಂ ಬಾಳ್ಗೆ ಶ್ರೀಯುತ ರವೀಂದ್ರ ಚೌಕಿಯವರು ಈ ವರ್ಷವೂ ಸಹ ಪ್ರತಿ ವರ್ಷದಂತೆ ವಿಶಿಷ್ಟ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಹಲವಾರು ವರ್ಷಗಳಿಂದಲೂ ಕೂಡ ಯಾವ ಊರಿನಲ್ಲಿ ಇರ್ತಾರೋ ಆ ಊರಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಕನ್ನಡ ಪ್ರೇಮವನ್ನು ತೋರಿಸುತ್ತಿದ್ದಾರೆ. ಭಗವಂತನು ಇವರಿಗೆ ಆಯುರ, ಆರೋಗ್ಯ, ಐಶ್ವರ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವರ ಇನ್ನಷ್ಟು ಕನ್ನಡ ಪ್ರೇಮವನ್ನು ಇನ್ನಷ್ಟು ಹೆಚ್ಚಿನದಾಗಿ ಕನ್ನಡ ಪ್ರೇಮವನ್ನು ಬೆಳೆಸಿ ಮೆರೆಯಲಿ ಎಂದು ಆಶಿಸುತ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸುಮಾರು 4 ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇನೆ. ಈ ಬಾರಿ ಶಿವಮೊಗ್ಗದಲ್ಲಿ ಆಚರಿಸುತ್ತಿದ್ದೇನೆ. ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಹಳೆಯ ಚಿತ್ರಗೀತೆಗಳ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಿ. ತುಂಬ ಸಂತೋಷ. ಈಗ ನಾವು ಕಾರ್ಯಕ್ರಮವನ್ನು ಎಲ್ಲರೂ ನಾನು ಈ ಒಂದು ಪೇಪರನ್ನು ಕೊಡ್ತೇನೆ. ಆ ಪೇಪರಲ್ಲಿ ಒಂದು ಕ್ವಶನ್ನಿಗೆ
ಅದನ್ನ ನಿಮ್ಮ ಹೆಸರನ್ನ ಬರೆದು ಹೆಸರು ವಿಳಾಸವನ್ನು ಬರೆದು ನಮ್ಮ ಕಡೆ ಕೊಟ್ಟರೆ ನಾವು ಸರಿಯಾದ ಉತ್ತರವನ್ನು ನೋಡಿ ಬಹುಮಾನವನ್ನು ಎರಡನೇ ಬಹುಮಾನ ಗೀತಾ BSNL ಸಾಗರಕ್ಕೆ ಅಭಿನಂದನೆಗಳು. ಮೂರನೇ ಬಹುಮಾನ ಇಬ್ಬರಿಗೆ ಬಂದಿದೆ. ಪರಮೇಶ್ವರ್ P ಗಾಜೂರಿಂದ ಬಂದಿದ್ದಾರೆ. ಅಭಿನಂದನೆಗಳು. ಇನ್ನೊಬ್ಬರು ಭೂಮಾ ಸತೀಶ್ ತಿಲಕ್ನಗರ ಶಿವಮೊಗ್ಗ. ಅಭಿನಂದನೆಗಳು. ಬಹುಮಾನ ಎರಡನೇ ಬಹುಮಾನ ಶ್ರೀಮತಿ ಗೀತಾ BSNL. ಪ್ರೀತಿ ಸ್ವಾಗತ ಎಂದೆಂದು ನೆನಪಿರಲಿ ಸುದಿನ ಸಂತೋಷದ ಸೇರಿದರೆ ನಿಮಗೆ ಸ್ವಾಗತ. ನೀ ಬಂದು ನಿಂತಾಗ ನಿಂತು ನೀನು ನಕ್ಕಾಗ ನಕ್ಕು ನೀನು ಬೈದಾಗ ಸೋತೆ ನಮ್ಮ ದೊಡ್ಡಪ್ಪ ಬಹಳ ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಯಾವಾಗಲೂ ನಮ್ಮ ಸಪೋರ್ಟ್ ಹೀಗೆ ಇರುತ್ತೆ. ಕನ್ನಡ ಬೆಳೆಸಿ, ಕನ್ನಡ